ಅಬಕಾರಿ ಸಚಿವರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದ್ದು ದೋಸ್ತಿ ನಾಯಕರ ಅಹೋರಾತ್ರಿ ಧರಣಿಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಅಧಿವೇಶನದ ಕೊನೆ ದಿನ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ದು, ಎಲ್ಲ ಬಿಚ್ಚಿಡೋದಕ್ಕೆ ನಾವು ದಾಖಲೆಗಳನ್ನು ಇಟ್ಕೊಂಡಿದ್ದೇವೆ, ಒಬ್ಬ ದಲಿತನಿಗೆ ತೊಂದರೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಅಂತ ಸಚಿವ ತಿಮ್ಮಾಪುರ ಬೆನ್ನಿಗೆ ನಿಂತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅವ್ರಿಗೆ ಮನ್ರೇಗಾ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ, ಬೆಳಕು ಚೆಲ್ತೀವಿ, ಜನರಿಗೆ ಏನು ಅನುಕೂಲ ಆಗ್ತಾ ಇತ್ತು ಇವನ್ನೆಲ್ಲ ತಿಳಿಸ್ತೀವಿ ಅಂತೇಳಿ ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಚರ್ಚೆ ಮಾಡಲಿ ಈಗ ಅವ್ರ ಕಾಲದಲ್ಲಿ ಏನೇನಾಗಿದೆ ಅಂತ. ಈಗ ನರೇಗಾ ಮನ್ರೇಗಾಲಿ ಒಂದೊಂದು ಪಂಚಾಯತಿಲಿ ತೀರ್ಮಾನ ಮಾಡ್ಬೋದಾಯಿತು, ವೈಯಕ್ತಿಕವಾದ ತೀರ್ಮಾನ ಆಯಿತು. ಅವರು ಹೇಳಿ ಈಗ ಎಷ್ಟು ದನಿನ ಕಟ್ಟಿಗೆ ಕೊಟ್ಕೋದು, ಎಷ್ಟು ಜಮೀನು ಮಟ್ಟ ಮಾಡ್ಬೋದು, ಯಾರ ಜಮೀನು ಮಟ್ಟ ಮಾಡ್ಬೋದು, ಅವರ ಸರ್ಕಾರದಲ್ಲೇ ಬಿಜೆಪಿ ಗೌರ್ಮೆಂಟ್ಗಳೇ ಇದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಇವೆಲ್ಲ ನಾವು ಬಿಚ್ಚಿಡಕ್ಕೆ ನಾವೆಲ್ಲ ದಾಖಲೆಗಳು ಮಾಡಿಕೊಂಡು ಕೂದಿದ್ದೀವಿ. ಸೊ ಚರ್ಚೆ ಮಾಡಿ ಅವರು ಮಾಡಲಿ, ನಾವು ಮಾಡೋಣ. ಸೊ ಅದು ಬಿಟ್ಬಿಟ್ಟು ಡೈವರ್ಟ್ ಮಾಡೋಕ್ಕೆ ಲಾಸ್ಟ್ ಡೇ ಇದೊಂದು ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ. ಇಶ್ಯೂನೇ ಇಲ್ಲ. ನೇರವಾಗಿ ಯಾವ ತನಿಖೆ ಬೇಕಾದ್ರೂ ಕೊಡ್ಲಿ, ಯಾವ ತನಿಖೆ ಬೇಕಾದ್ರೂ ಆರ್ಡರ್ ಮಾಡಲಿ. ಅರ್ಥ ಆಯ್ತಾ? ಹಿಂದೆ ಹೇಳಿದ್ರಲ್ಲ, ಈಗ ಪೊಲೀಸ್ ಕ್ಯಾಂಪ್ದು ಅವರೇ ಹೇಳಿದ್ರಲ್ಲ, ಪೊಲೀಸ್ ಕ್ಯಾಂಪ್ ಯಾರು ಮಂತ್ರಿ ರಾಜೀನಾಮೆ ಕೊಟ್ಟಿದ್ರು? ಈಗ ಅವರೇ ಆಫೀಸರ್ ಒಪ್ಕೊಂಡಿದ್ರು, ಸ್ಕ್ಯಾಮ್ ಆಗಿದೆ ಅಂತ ಒಪ್ಕೊಂಡಿದ್ರು, ಜೈಲು ಕಳಿಸಿದ್ರು. ಎಡಿಜಿಪಿ ಪಾಪ ಹೋದ ಜೈಲ್ಗೆ, ಈಗೇನೋ ಬಂದವನಂತೆ. ಅಬಕಾರಿ ಇಲಾಖೆ ಅಕ್ರಮ, ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹ. ಸಚಿವ ಆರ್ ಬಿ ತಿಮ್ಮಾಪುರ ರಾಜೀನಾಮೆಗೆ ವಿಪಕ್ಷಗಳು ಬಿಗಿಪಟ್ಟು ಹಿಡಿದಿದ್ದು, ಸದನದ ಒಳಗೂ ಹೊರಗೂ ದೋಸ್ತಿ ಪಡೆಯಿಂದ ತೀವ್ರ ಹೋರಾಟ. ಅಧಿವೇಶನದ ಕೊನೆ ದಿನವೂ ಕಲಾಪದಲ್ಲಿ ಅಬಕಾರಿ ಕೋಲಾಹಲ ಆಯಿತು. ತಿಮ್ಮಾಪುರ ರಾಜೀನಾಮೆ ನೀಡಲೇಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದ್ರು. ರಾಜೀನಾಮೆ ಕೊಡೋವರೆಗೂ ಹೋರಾಟ ಅಂತ ಬಿಜೆಪಿ ಬ್ರಿಗೇಡ್ ಹೇಳ್ತಾ ಇದೆ. ಆಡಿಯೋ ಟೇಪ್ ಏನು ರಿಲೀಸ್ ಆಗಿದೆ, ಅದರಲ್ಲಿ ಮಂತ್ರಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆ, ತಿಮ್ಮಾಪುರ ಅವ್ರದ್ದು, ಅವರ ಮಗನ ವಿಚಾರವೂ ಕೂಡ ಉಲ್ಲೇಖ ಆಗಿದೆ, ಮುಖ್ಯಮಂತ್ರಿಗಳ ಬಗ್ಗೆನೂ ಉಲ್ಲೇಖ ಆಗಿದೆ. ಹಿಂದೂ ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ ಉದ್ದುದ್ದ ಭಾಷಣ ಹೊಡೆದ್ರು ಮಂತ್ರಿಗಳು, ಅಬಕಾರಿ ಸಚಿವರು. ಒಂದು ಮಾನ್ಯ ಮುಖ್ಯಮಂತ್ರಿಗಳು ನೆನಪು ಮಾಡಿಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ನಾವಿವತ್ತು ಆಗ್ರಹ ಪಡಿಸ್ತಾ ಇರುವಂಥದ್ದು, ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಬಕಾರಿಯ ವಿಚಾರದಲ್ಲಿ ಒಂದು ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರವನ್ನ ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಬೇಕು. ಅಬಕಾರಿ ಸಚಿವರ ರಾಜೀನಾಮೆಯನ್ನು ತೆಗೆದುಕೊಂಡು ಆಮೇಲೆ ಅದ್ರ ಬಗ್ಗೆ ತನಿಖೆ ಆಗಲಿ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕಡು ಭ್ರಷ್ಟ ಸರ್ಕಾರ ಆಗಿದೆ ಅಂತೇಳಿ ಬೀದಿಗಳಲ್ಲೂ ಜನ ಮಾತಾಡ್ತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೇವೆ. ಇದಕ್ಕೆ ಪುರಾವೆ ಎಂಬಂತೆ ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟು ಯಾವ ರೀತಿ ನಡ್ಕೊಂಡಿದೆ, ಅದರ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ್ ಅವರು ಭ್ರಷ್ಟಾಚಾರದಲ್ಲಿ ಸಿಕ್ಕಿ ಅವರು ಮತ್ತು ಅವರ ಮಗ ಅಧಿಕಾರಿಗಳು ಎಲ್ಲರೂ ಸಿಕ್ಕಿದ ನಂತರ ಇವತ್ತು ಭ್ರಷ್ಟಾಚಾರಕ್ಕೆ ಯಾವ ರೀತಿ ಇದು ನಲುಗಿ ಹೋಗಿದೆ ಇವತ್ತು ಸರ್ಕಾರ, ರಾಜ್ಯ ಅಂತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಇದನ್ನು ತೆಗೆದುಕೊಂಡು ಅನೇಕ ಇಲಾಖೆಗಳಲ್ಲೂ ಇದೇ ರೀತಿ ನಡೆದಿದೆ ಅಂತಕ್ಕಂಥ ಮಾತನ್ನು ನಾವು ಹೇಳಿದ್ದೇವೆ, ಜನ ಹೇಳ್ತಿದ್ದಾರೆ. ಈ ಸರ್ಕಾರದ ಆಡಳಿತ ಮತ್ತು ಈ ಸರ್ಕಾರದ ಧೋರಣೆ ಅದು ಭ್ರಷ್ಟಾಚಾರ ಒಂದೇ. ಇವತ್ತು ಈ ಧರಣಿಯನ್ನು ಮುಂದುವರಿಸ್ತೇವೆ. ಸಚಿವರು ರಾಜೀನಾಮೆ ಕೊಡುವ ತನಕ ಅಥವಾ ಮುಖ್ಯಮಂತ್ರಿಗಳ ಸಚಿವರನ್ನು ವಜಾ ಮಾಡುವ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.